ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್. ಪ್ರೈಸ್ ಆಕ್ಷನ್ ಕೋರ್ಸ್ನ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು 2 ಕ್ಯಾಂಡಲ್ ರಿವರ್ಸಲ್ ಪ್ಯಾಟರ್ನ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇವತ್ತು ಕೂಡ ಇನ್ನೆರಡು 2 ಕ್ಯಾಂಡಲ್ ರಿವರ್ಸಲ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂತೇಳಿದರೆ ನನ್ನ ಚಾನಲಲ್ಲಿ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ ಏನೋ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ನಾನು ಈ ವಿಡಿಯೋ ಸೀರೀಸಲ್ಲಿ ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋಗಳು ಇದೆ. ಅದನ್ನು ನೀವು ನೋಡ್ಕೊಳ್ಳಿ, ನಿಮಗೆ ಬೇರೆ ವಿಡಿಯೋಗಳು ಸಿಗುತ್ತೆ. ಈ ವಿಡಿಯೋದಲ್ಲಿ 2 ರಿವರ್ಸಲ್ ಪ್ಯಾಟರ್ನನ್ನು ನೋಡೋಣ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಗುತ್ತೆ, ಇದು 2 ಕ್ಯಾಂಡಲ್ ಪ್ಯಾಟರ್ನ್ ಆಗುತ್ತೆ. ಒಂದು ಡಾರ್ಕ್ ಕ್ಲೌಡ್ ಕವರ್ ಹಾಗೆ ಪಿಯರ್ಸಿಂಗ್ ಪ್ಯಾಟರ್ನ್ ಏನು ಅಂತ 2 ಪ್ಯಾಟರ್ನನ್ನು ನೋಡೋಣ. ಮೊದಲನೇದಾಗಿ ನಾವು ಡಾರ್ಕ್ ಕ್ಲೌಡ್ ಕವರ್ ಎನ್ನುವಂಥ ಒಂದು ಪ್ಯಾಟರ್ನನ್ನು ನೋಡೋಣ. ಇದೊಂದು ಟಾಪ್ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳಿದರೆ ಇದು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಇದು ಕ್ರಿಯೇಟ್ ಆದ ನಂತರ ಅಪ್ ಟ್ರೆಂಡ್ ಚೇಂಜ್ ಆಗಿ ಒಂದು ಡೌನ್ ಟ್ರೆಂಡ್ಗೆ ಬರುತ್ತೆ. ಅದು ಅಲ್ಲಿ ಪ್ರೈಸಲ್ಲಿ ಒಂದು ರಿವರ್ಸಲನ್ನು ನಾವು ನೋಡ್ತಾ ಇರ್ತೀವಿ. ಪ್ರೈಸ್ ಅಪ್ ಮೂವನ್ನು ಕೊಡ್ತಿರುವಾಗ ಈ ಡಾರ್ಕ್ ಕ್ಲೌಡ್ ಕವರ್ ಎನ್ನುವಂಥ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇದು ಕ್ರಿಯೇಟ್ ಆದ ನಂತರ ಪ್ರೈಸಲ್ಲಿ ಒಂದು ರಿವರ್ಸಲ್ ಬರುವಂಥ ಸಾಧ್ಯತೆ ಇದೆ. ಪ್ರೈಸ್ ಒಂದು ಡೌನ್ ಮೂವನ್ನು ಕೊಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾದರೆ ಏನಪ್ಪ ಈ ಕ್ಯಾಂಡಲ್ನ ಪ್ರಾಪರ್ಟೀಸ್ ಅಂತ ನಾವು ನೋಡಿದ್ರೆ, ನಾನು ಆಗಲೇ ಹೇಳಿದಾಗ ಇದೊಂದು 2 ಕ್ಯಾಂಡಲ್ ಪ್ಯಾಟರ್ನ್ ಆಗುತ್ತೆ. 2 ಕ್ಯಾಂಡಲ್ಗಳು ಬೇಕಾಗುತ್ತೆ ನಾವೊಂದು ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ. ಅದೇ ರೀತಿ ಇದು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಈ ಹಿಂದಿನ 2 ಕ್ಯಾಂಡಲ್ ಪ್ಯಾಟರ್ನ್ ರೀತಿಯಲ್ಲೇ ಫಸ್ಟ್ ಕ್ಯಾಂಡಲ್ ಗ್ರೀನ್ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೇನ್ ಪ್ರಾಪರ್ಟೀಸ್ ಇರುವಂಥದ್ದು ಸೆಕೆಂಡ್ ಕ್ಯಾಂಡಲ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದರ ಮೇಲೆ ನಾವು ಈ ಪ್ಯಾಟರ್ನನ್ನು ಡಿಸೈಡ್ ಮಾಡ್ತೀವಿ. ಇದು ಡಾರ್ಕ್ ಕ್ಲೌಡ್ ಕವರ್ ಪ್ಯಾಟರ್ನ ಅಲ್ವಾ ಅಂತ. ಸೊ ಫಸ್ಟ್ ಕ್ಯಾಂಡಲ್ ಗ್ರೀನ್ ಇರಬೇಕಾಗತ್ತೆ. ಸೆಕೆಂಡ್ ಕ್ಯಾಂಡಲ್ ಏನಾಗುತ್ತೆ, ಸೆಕೆಂಡ್ ಕ್ಯಾಂಡಲ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಬೇಕಾಗತ್ತೆ. ಎಷ್ಟು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಪ್ರೀವಿಯಸ್ ಡೇನ ಕ್ಲೋಸ್ಗಿಂತ ಮೇಲೆ ಓಪನ್ ಆಗಬೇಕಾಗತ್ತೆ. ಸೊ ಇಲ್ಲಿ ನಾವು ಇಮೇಜಲ್ಲಿ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಪ್ರೀವಿಯಸ್ ಡೇನ ಹೈಕ್ಕಿಂತ ಮೇಲೇನೂ ಓಪನ್ ಆಗಿದೆ, ಇದು ಓಪನ್ ಆಗಿದೆ. ಬಟ್ ರಿಯಲ್ ವರ್ಲ್ಡಲ್ಲಿ ಈ ಥರ ಓಪನ್ ಬೇಕೇ ಅಂತಿಲ್ಲ, ಇದ್ರೆ ಬೆಟರ್. ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಪ್ರೀವಿಯಸ್ ಕ್ಯಾಂಡಲ್ನ ಓಪನ್ಗಿಂತ ಮೇಲೆ ಒಂದು ಗ್ಯಾಪ್ ಅಪ್ ಓಪನನ್ನು ಮಾಡಬೇಕಾಗತ್ತೆ. ಪ್ರೀವಿಯಸ್ ಕ್ಯಾಂಡಲ್ ಓಪನ್ಗಿಂತ ಗ್ಯಾಪ್ ಅಪ್ಪನ್ನು ಮಾಡಿ ನೆಕ್ಸ್ಟ್ ಒಂದು ಡೌನ್ ಮೂವನ್ನು ಕೊಡಬೇಕಾಗತ್ತೆ. ಇಲ್ಲಿ ಶಾಡೋ ಇರಲೂಬಹುದು, ಇಲ್ಲದೇನೂ ಇರ್ಬೋದು. ಓಪನ್ ಹೈ ಕೂಡ ಆಗ್ಬೋದು, ಅಥವಾ ಒಂದು ಸ್ಮಾಲ್ ಒಂದು ಅಪ್ ಮೂವನ್ನು ಕೊಟ್ಕೊಂಡು ಶಾಡೋವನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಮೇನ್ ಇಂಪಾರ್ಟೆಂಟ್ ಇರುವಂಥದ್ದು ರಿಯಲ್ ಬಾಡಿ. ಸೊ ಮಿನಿಮಮ್ ಪ್ರೀವಿಯಸ್ ಕ್ಯಾಂಡಲ್ನ ಕ್ಲೋಸ್ಗಿಂತ ಮೇಲೊಂದು ಗ್ಯಾಪ್ ಅಪ್ ಓಪನನ್ನು ಮಾಡಬೇಕಾಗತ್ತೆ. ಓಪನ್ ಮಾಡಿ ಒಂದು ಡೌನ್ ಮೂವನ್ನು ಕೊಡಬೇಕಾಗತ್ತೆ. ಡೌನ್ ಮೂವನ್ನು ಕೊಟ್ಟು ಯಾವ ಲೆವೆಲ್ಗೆ ಬಂದು ಕ್ಲೋಸ್ ಆಗಬೇಕು ಕೇಳಿದರೆ ಪ್ರೀವಿಯಸ್ ಗ್ರೀನ್ ಕ್ಯಾಂಡಲ್ ಏನಿದೆ ಅದರ ಅಟ್ಲೀಸ್ಟ್ 50% ಬಾಡಿಗಿಂತ ಕೆಳಗಡೆ ಬಂದು ಕ್ಲೋಸಿಂಗನ್ನು ಮಾಡಬೇಕಾಗತ್ತೆ. ಇಲ್ಲಿ ನಾವು ನೋಡ್ಬೋದು, ಇದು ಪ್ರೀವಿಯಸ್ ಗ್ರೀನ್ ಕ್ಯಾಂಡಲ್, ಇದರ 50% ಬಾಡಿ ಇಲ್ಲಾಗುತ್ತೆ, ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಫಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಓಪನನ್ನು ಕೊಡುತ್ತೆ. ಪ್ರೀವಿಯಸ್ ಡೇ ಕ್ಲೋಸ್ಗಿಂತ ಮೇಲೆ ಅಟ್ಲೀಸ್ಟ್ ಒಂದು ಕನ್ಸಿಡರೇಬಲ್ ಅಮೌಂಟ್ ಆಫ್ ಗ್ಯಾಪ್ ಅಪ್ ಓಪನಿಂಗನ್ನು ಕೊಡುತ್ತೆ. ಇಲ್ಲಿ ನಾವು ಇಮೇಜಲ್ಲಿ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಪ್ರೀವಿಯಸ್ ಡೇನ ಹೈಕ್ಕಿಂತ ಮೇಲೆ ಕೂಡ ಗ್ಯಾಪ್ ಅಪ್ ಕೊಟ್ಟಿದೆ. ಹೀಗೆ ಕೊಟ್ಟರೆ ಬೆಟರ್ ಕೂಡ ಆಗುತ್ತೆ. ಗ್ಯಾಪ್ ಅಪ್ ಓಪನಿಂಗನ್ನು ಕೊಟ್ಟು ಒಂದು ನೆಗೆಟಿವ್ ಮೂವನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಗೆಟಿವ್ ಮೂವನ್ನು ಕ್ರಿಯೇಟ್ ಮಾಡಿ ಒಂದು ಪ್ರೈಸ್ ಒಂದು ಡೌನ್ ಬಂದು ಪ್ರೀವಿಯಸ್ ಕ್ಯಾಂಡಲ್ನ ಬಾಡಿಯ 50% ಕೆಳಗಡೆ ಬಂದು ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಮಿನಿಮಮ್ 50%ಗಿಂತ ಕೆಳಗಡೆ ಬರಲೇಬೇಕಾಗುತ್ತೆ. ಹಾಫ್ ವೇ ಮಾರ್ಕ್ ಏನು ಹೇಳ್ತೀವಿ, ಪ್ರೀವಿಯಸ್ ಕ್ಯಾಂಡಲ್ನ ಬಾಡಿಯನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ನಾವು. ಪ್ರೀವಿಯಸ್ ಕ್ಯಾಂಡಲ್ ವಿಕ್ಕನ್ನು ಕನ್ಸಿಡರ್ ಮಾಡಿ 50% ಅಂತ ಹೇಳೋದಲ್ಲ. ಈ ಬಾಡಿಯ 50%ಗಿಂತ ಕೆಳಗಡೆ ಬಂದು ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಅದು ರೆಡ್ ಕ್ಯಾಂಡಲ್ ಆಗುತ್ತೆ. ಈ ರೀತಿ ಒಂದು ಕ್ಲೋಸಿಂಗನ್ನು ಕೊಟ್ಟಾಗ ಅದೊಂದು ನೆಗೆಟಿವ್ ಕ್ಯಾಂಡಲ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಈ ಸೆಕೆಂಡ್ ರೆಡ್ ಕ್ಯಾಂಡಲ್ಗಿಂತ ಕೆಳಗಡೆ, ರೆಡ್ ಕ್ಯಾಂಡಲ್ ಲೋಕ್ಕಿಂತ ಕೆಳಗಡೆ ಪ್ರೈಸ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವಲ್ಲಿ ಶಾರ್ಟನ್ನು ಮಾಡ್ಬೋದು. ಈ ರೆಡ್ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಸ್ಟಾಪ್ ಲಾಸ್ ಅನ್ನು ಇಟ್ಕೊಂಡು ಒಂದು ಶಾರ್ಟ್ ಪೊಸಿಷನನ್ನು ಇನಿಷಿಯೇಟ್ ಮಾಡ್ಬೋದು. ಸೊ ನಾವು ಮೇನ್ ನೋಡಬೇಕಾದಂಥದ್ದು ಸೆಕೆಂಡ್ ಕ್ಯಾಂಡಲ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ನೋಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ಯಾಂಡಲ್ ಪ್ರೀವಿಯಸ್ ರೆಡ್ ಕ್ಯಾಂಡಲ್ನ ರಿಯಲ್ ಬಾಡಿಯ 50%ಗಿಂತ ಕೆಳಗಡೆ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆಯಾ ನೋಡಬೇಕಾಗುತ್ತೆ. ಕಂಪ್ಲೀಟ್ 100% ಕೆಳಗಡೆ ಬಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದ್ರೆ ಇದು ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಪ್ರೀವಿಯಸ್ ಕ್ಯಾಂಡಲನ್ನು ಕಂಪ್ಲೀಟಾಗಿ ಎಂಗಲ್ಫ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ಎಂಗಲ್ಫ್ ಮಾಡೋದಿಲ್ಲ, ಒಂದು 50% ಬಾಡಿಗಿಂತ 50% ಕೆಳಗಡೆ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಏನಪ್ಪ ಇದರ ಲಾಜಿಕ್ ಅಂತ ಕೇಳಿದ್ರೆ, ಮಾರ್ಕೆಟ್ ಒಂದು ಅಪ್ ಮೂವನ್ನು ಕೊಡ್ತಾ ಇತ್ತು. ಸೊ ಒಂದು ಗ್ರೀನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ಟ್ರೆಂಡ್ ಅಪ್ ಮೂವಲ್ಲೇ ಇತ್ತು. ನೆಕ್ಸ್ಟ್ ಡೇ ಏನಾಗುತ್ತೆ, ಪ್ರೈಸ್ ಒಂದು ಗ್ಯಾಪ್ ಅಪ್ ಓಪನ್ ಆಗಬೇಕಾಗುತ್ತೆ. ಗ್ಯಾಪ್ ಅಪ್ ಏನು ಸಜೆಸ್ಟ್ ಮಾಡುತ್ತೆ, ಅಗೈನ್ ಬುಲ್ಸ್ಗಳು ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನೋದು ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಬುಲ್ಸ್ಗಳು ಸ್ಟ್ರಾಂಗ್ ಇದ್ದಾರೆ, ಸೊ ಹಾಗಾಗಿ ಅಗೈನ್ ಪ್ರೈಸನ್ನು ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಮಾಡಿದ್ದಾರೆ ಅಂತ ತಿಳಿಸುತ್ತೆ, ಅಥವಾ ನೆಕ್ಸ್ಟ್ ಕ್ಯಾಂಡಲಲ್ಲಿ ಪ್ರೈಸನ್ನು ಗ್ಯಾಪ್ ಅಪ್ ಓಪನ್ ಮಾಡಿದ್ದಾರೆ ಅಂತ ತಿಳಿಸುತ್ತೆ. ಸೊ ಬುಲ್ಸ್ಗಳು ಗ್ಯಾಪ್ ಅಪ್ ಓಪನ್ ಮಾಡಲಿಕ್ಕೆ ಸಕ್ಸಸ್ ಆಗ್ತಾರೆ, ಬಟ್ ಆ ಪ್ರೈಸನ್ನು ಅಗೇನ್ ಹೈಯರ್ ಲೆವೆಲ್ಗೆ ಪುಷ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ. ಅಲ್ಲಿ ಸೆಲ್ಲರ್ ಕಂಟ್ರೋಲ್ ಅಂತ ತಗೊಂಡು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಸೊ ಸೆಲ್ಲರ್ ಡೌನ್ ಸೈಡ್ ಪುಷ್ ಮಾಡಿಕೊಂಡು ಪ್ರೀವಿಯಸ್ ಕ್ಯಾಂಡಲ್ನ 50%ಗಿಂತನೂ ಕೆಳಗಡೆ ಬಂದು ಕ್ಲೋಸಿಂಗನ್ನು ಕೊಡ್ತಾರೆ. ಸೊ ಕ್ಯಾಂಡಲ್ಸ್ಟಿಕ್ಕಲ್ಲಿ ಕ್ಯಾಂಡಲ್ ಬಾಡಿಯ ಒಂದು 50% ರೇಂಜ್ ಏನಾಗುತ್ತೆ, ಅದೊಂದು ಸಪೋರ್ಟ್ ಲೆವೆಲ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಸಪೋರ್ಟ್ ಲೆವೆಲ್ಗಿಂತನೂ ಕೆಳಗಡೆ ಬಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದ್ರೆ ಅಲ್ಲಿ
ಪ್ರೀವಿಯಸ್ ಕ್ಯಾಂಡಲ್ ಇದ್ದಂಥ ಬುಲ್ಗಳು ಕಂಟ್ರೋಲನ್ನು ಕಳ್ಕೊಂಡ್ರು ಅನ್ನೋದನ್ನು ಅದು ಸಜೆಸ್ಟ್ ಮಾಡುತ್ತೆ. ಹಾಫ್ ವೇ ಮಾರ್ಕ್ ಎನ್ನುವಂಥದ್ದು ಪ್ರತಿಯೊಂದು ಕ್ಯಾಂಡಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಹಾಗಾಗಿ ಅದು ಏನನ್ನ ಸಜೆಸ್ಟ್ ಮಾಡುತ್ತೆ, ಪ್ರೀವಿಯಸ್ ಕ್ಯಾಂಡಲ್ ಅಲ್ಲಿ ಬಂದಿದ್ದಂಥ ಬುಲ್ಸ್ಗಳು ಕಂಟ್ರೋಲ್ನ ಕಳ್ಕೊಂಡು ಪ್ರೈಸ್ ಅನ್ನು ಹೈಯರ್ ಲೆವೆಲ್ ಕ್ಲೋಸಿಂಗ್ ಅನ್ನು ಮಾಡ್ಲಿಕ್ಕೆ ಫೇಲ್ ಆದರೂ ಪ್ರೈಸ್ ಡೌನ್ ಬರುತ್ತೆ, 50% ಕೆಳಗಡೆ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ ಅನ್ನೋದನ್ನ ಇದು ಸಜೆಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಸೆಲ್ಲರ್ಗಳು ಸ್ವಲ್ಪ ಕಂಟ್ರೋಲನ್ನು ಹೊಂದಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೈಸ್ ಅಗೈನ್ ಡೌನ್ ಬಂದು ಈ ಕ್ಯಾಂಡಲ್ ಲೋಕ್ಕಿಂತ ಕೆಳಗಡೆ ಸಸ್ಟೈನ್ ಆದಾಗ ಅದು ನೆಗೆಟಿವ್ ಆಗುತ್ತೆ, ಅದು ಕನ್ಫರ್ಮ್ ಆಗುತ್ತೆ. ಆಗ ನಾವು ಅಲ್ಲಿ ಶಾರ್ಟ್ ಅನ್ನು ಮಾಡ್ಬೋದು. ಈ ಪ್ಯಾಟರ್ನ್ ಇಂಟರ್ಡೇಯಲ್ಲಿ ಸಿಗುವಂಥ ಸ್ವಲ್ಪ ರೇರ್. ಯಾಕೆ ಕೇಳಿದರೆ ಸೆಕೆಂಡ್ ಕ್ಯಾಂಡಲ್ ನಮಗೆ ಗ್ಯಾಪ್ ಅಪ್ ಅಲ್ಲಿ ಇರಬೇಕಾಗತ್ತೆ. ಸೊ ಇಂಟರ್ಡೇಲಿ ಆ ಥರ ಗ್ಯಾಪ್ ಅಪ್ ಸಿಗುವಂಥದ್ದು ಕಡಿಮೆ. ಸೊ ನಮಗೆ ಡೈಲಿ ಚಾರ್ಟ್ ಹಾಗೆ ವೀಕ್ಲಿ ಚಾರ್ಟಲ್ಲಿ ಈ ಪ್ಯಾಟರ್ನ್ಗಳು ಸಿಗ್ತಾ ಹೋಗುತ್ತೆ. ಇಂಟರ್ಡೇಲು ಸಿಗೋದಿಲ್ಲ ಅಂತಲ್ಲ, ಬಟ್ ತುಂಬ ರೇರ್ ಅಂತ ಹೇಳ್ಬೋದು. ಸೊ ಡೈಲಿ ಚಾರ್ಟ್ ವೀಕ್ಲಿ ಚಾರ್ಟಲ್ಲಿ ನಮಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಸಿಗುತ್ತೆ. ಸೊ ಹಾಗಾಗಿ ಈ ಪ್ಯಾಟರ್ನ್ ಡೈಲಿ ಚಾರ್ಟ್ ಅಥವಾ ವೀಕ್ಲಿ ಚಾರ್ಟಲ್ಲಿ ಹೆಚ್ಚಾಗಿ ಸಿಗುತ್ತೆ. ನಾವಿಲ್ಲೊಂದು ಚಾರ್ಟನ್ನು ನೋಡ್ತಾ ಇದ್ದೀವಿ. ಪ್ರೈಸ್ ಒಂದು ಅಪ್ಮೂವನ ಕೊಡ್ತಾ ಇತ್ತು. ಅಶೋಕ್ ಲೇಲ್ಯಾಂಡ್ನ ಚಾರ್ಟನ್ನು ನೋಡ್ತಾ ಇದ್ದೀವಿ. ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ಮೂವನ ಕೊಡ್ತಾ ಇತ್ತು. ಇಲ್ಲೊಮ್ಮೆ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ಮೂವನ ಕೊಡುತ್ತೆ. ಇಲ್ಲಿ ಸ್ವಲ್ಪ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಿತ್ತು. ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲೊಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್ ಹತ್ರ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಡೇ ನಾವು ನೋಡ್ಬೋದು ಪ್ರೈಸ್ ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಓಪನಿಂಗ್ ಅನ್ನು ಕೊಡುತ್ತೆ. ಪ್ರೀವಿಯಸ್ ಡೇ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್, ನೆಕ್ಸ್ಟ್ ಡೇ ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಓಪನ್ ಅನ್ನು ಕೊಡುತ್ತೆ. ಪ್ರೀವಿಯಸ್ ಡೇನ ಹೈಕ್ಕಿಂತ ಮೇಲೆ ಕೂಡ ಒಂದು ಗ್ಯಾಪ್ ಅಪ್ ಓಪನ್ ಅನ್ನು ಕೊಡುತ್ತೆ. ಗ್ಯಾಪ್ ಅಪ್ ಓಪನ್ ಅನ್ನು ಕೊಟ್ಕೊಂಡು ಸ್ಟ್ರಾಂಗ್ ಅಪ್ ಮೂವ್ನ ಕೊಡಲಿಕ್ಕೆ ಫೇಲ್ ಆಗುತ್ತೆ, ಡೌನ್ ಬರುತ್ತೆ. ಡೌನ್ ಬಂದು ಪ್ರೀವಿಯಸ್ ಡೇನ್ ಕ್ಯಾಂಡಲ್ 50% ಝೋನ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ಇದು ಏನನ್ನ ಸಜೆಸ್ಟ್ ಮಾಡುತ್ತೆ, ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡ್ತಾ ಇತ್ತು, ಬುಲ್ಸ್ಗಳು ಗ್ಯಾಪ್ ಅಪ್ ಓಪನ್ ಅನ್ನು ಮಾಡ್ತಾರೆ, ಬಟ್ ಹೈಯರ್ ಲೆವೆಲ್ ಸಸ್ಟೈನ್ ಆಗಿ ಫೇಲ್ ಆಗುತ್ತೆ. ಸ್ಟ್ರಾಂಗ್ ಆಗಿ ಒಂದು ಬೇರಿಶ್ ಕ್ಯಾಂಡಲ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಪ್ರೀವಿಯಸ್ ಕ್ಯಾಂಡಲ್ 50% ಝೋನ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪ್ಲೀಟ್ ಆಗಿ ಒಂದು ಪರ್ಫೆಕ್ಟ್ ಡಾರ್ಕ್ ಕ್ಲೌಡ್ ಕವರ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ 50% ಝೋನ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ಅದಾದ ನಂತರ ನೆಕ್ಸ್ಟ್ ಡೇ ನಾವು ನೋಡ್ಬೋದು ಅಗೇನ್ ಪ್ರೈಸ್ ಈ ಲೋಕ್ಕಿಂತ ಕೆಳಗಡೆ ಬರುತ್ತೆ, ಅಲ್ಲಿ ಹೋಲ್ಡ್ ಆಗುತ್ತೆ, ಬಟ್ ನೆಕ್ಸ್ಟ್ ಅಗೇನ್ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿಕೊಂಡು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ಅದಾದ ನಂತರ ಇಲ್ಲಿ ಟ್ರೆಂಡಲ್ಲಿ ಒಂದು ಚೇಂಜಸ್ ಅನ್ನು ನಾವು ನೋಡ್ತೀವಿ. ಸ್ಟ್ರಾಂಗ್ ಪ್ರೈಸ್ ಒಂದು ಸ್ಟ್ರಾಂಗ್ ಡೌನ್ ಮೂವ್ ಅನ್ನು ಕೊಡುತ್ತೆ. ಹಾಗೆ ಇದೊಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್ ಹತ್ರನೇ ಕ್ರಿಯೇಟ್ ಆಗಿರೋದ್ರಿಂದ ಈ ಪ್ಯಾಟರ್ನ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ನಾವು ರೆಸಿಸ್ಟೆನ್ಸ್ ಝೋನ್ ಹತ್ರ ನೋಡಬೇಕಾಗತ್ತೆ, ಇದು ರೆಸಿಸ್ಟೆನ್ಸ್ ಝೋನ್ ಹತ್ರ ಕ್ರಿಯೇಟ್ ಆಗಿದೆ ಅಂತ. ನಾವು ಪ್ರೈಸನ್ನು ಈ ಹಿಂದೆ ನೋಡಿದಾಗ ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್ ಇತ್ತು, ಆ ಝೋನ್ ಹತ್ರನೇ ಪ್ರೈಸ್ ಒಂದು ಬ್ರೇಕ್ಔಟ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಬಟ್ ಅಗೇನ್ ನೆಕ್ಸ್ಟ್ ಡಾರ್ಕ್ ಕ್ಲೌಡ್ ಕವರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದ ನಂತರ ಒಂದು ಪ್ರೈಸ್ ಅಲ್ಲಿ ಡೌನ್ ಮೂವ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಅಗೇನ್ ಒಂದು ಸ್ವಲ್ಪ ದಿನದ ನಂತರ ಒಂದು ಡಾರ್ಕ್ ಕ್ಲೌಡ್ ಕವರ್ ಪ್ಯಾಟರ್ನ್ ಅನ್ನು ನಾವು ನೋಡ್ತೀವಿ. ಪ್ರೈಸ್ ಡೌನ್ ಬಂದಿತ್ತು, ನೆಕ್ಸ್ಟ್ ಒಂದು ಅಪ್ ಮೂವ್ನ ಕೊಡುತ್ತೆ, ರೆಸಿಸ್ಟೆನ್ಸ್ ಫೇಸ್ ಮಾಡ್ಕೊಂಡು ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು, ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್ಗೆ ರೀಚ್ ಆಗುತ್ತೆ. ಅಲ್ಲಿ ಅಗೇನ್ ಒಂದು ಡಾರ್ಕ್ ಕ್ಲೌಡ್ ಕವರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿತ್ತು, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಪ್ರೀವಿಯಸ್ ಕ್ಯಾಂಡಲ್ 50%ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಕನ್ಫರ್ಮೇಷನ್ಗೆ ವೇಟ್ ಮಾಡಿದಾಗ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಟ್ರೆಂಡ್ ಅಲ್ಲಿ ಒಂದು ಚೇಂಜಸ್ ಆಗಿರೋದನ್ನ ನಾವು ಕೂಡ ನೋಡ್ತೀವಿ. ಹಾಗೆ ಇಲ್ಲೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ, ಬಟ್ ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡ್ತಾ ಇತ್ತು, ಪ್ರೈಸ್ ಒಂದು ಬಿಗ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬಂದು ಕ್ಲೋಸಿಂಗ್ ಅನ್ನ ಕೊಡುತ್ತೆ. ಇಲ್ಲಿ ಓಪನ್ ಹೈ ಕೂಡ ಮಾಡುತ್ತೆ. ಗ್ಯಾಪ್ ಅಪ್ ಓಪನ್ ಆದ ನಂತರ ಅದೇ ಆ ದಿನದ ಹೈ ಪ್ರೈಸ್ ಆಗುತ್ತೆ, ತುಂಬಾ ನೆಗೆಟಿವ್ ಇತ್ತು, ಡೌನ್ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಡೇ ಕನ್ಫರ್ಮೇಷನ್ಗೆ ವೇಟ್ ಮಾಡಿದಾಗ ಇಲ್ಲಿ ಪ್ರೈಸ್ ಆ ಲೋಕಿಂದ ಕೆಳಗಡೆ ಕ್ಲೋಸಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಪ್ರೈಸ್ ರಿವರ್ಸಲ್ ಅನ್ನು ಕೊಡುತ್ತೆ, ಅಪ್ ಮೂವ್ನ ಕೊಡೋದಿಲ್ಲ. ಈ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಒಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಒಂದು ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ನೆಕ್ಸ್ಟ್ ಒಂದು ಸ್ವಲ್ಪ ಡೌನ್ ಮೂವ್ ಅನ್ನು ಕೊಟ್ಟಿದೆ. ಸೊ ಇಲ್ಲಿ ಇದು ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಝೋನ್ ಹತ್ರ ಈ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ, ಬಟ್ ಇಲ್ಲಿ ಈ ಪ್ಯಾಟರ್ನ್ ಸಕ್ಸಸ್ಫುಲಿ ವರ್ಕ್ ಆಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಚಾರ್ಟ್ ಅನ್ನು ನಾವು ನೋಡ್ತಾ ಇದ್ವಿ, ಬೇಲ್ನ ಚಾರ್ಟ್ ಅನ್ನು ನೋಡ್ತಾ ಇದ್ವಿ. ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವ್ ಅನ್ನು ಕೊಡ್ತಾ ಇತ್ತು. ನೆಕ್ಸ್ಟ್ ಡೇ ಕೂಡ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಪ್ರೀವಿಯಸ್ ಡೇ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಆಗುತ್ತೆ. ನೆಕ್ಸ್ಟ್ ಡೇ ಕೂಡ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ಪ್ರೈಸ್ ಡೌನ್ ಬರುತ್ತೆ. ಡೌನ್ ಬಂದು ಪ್ರೀವಿಯಸ್ ಕ್ಯಾಂಡಲ್ನ 50% ಝೋನ್ಗಿಂತ ಕೆಳಗಡೆ ಕ್ಲೋಸಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಅದಾದ ನಂತರ ಆ ಲೋಕ್ಕಿಂತ ಕೆಳಗಡೆ ನಾವು ಕನ್ಫರ್ಮೇಷನ್ಗೆ ವೇಟ್ ಮಾಡಿದಾಗ ಇಲ್ಲಿ ಕ್ಲೋಸಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಒಂದು ಪ್ರೈಸ್ನ ಟ್ರೆಂಡಲ್ಲಿ ಒಂದು ಚೇಂಜಸ್ ಅನ್ನು ನಾವು ನೋಡ್ತೀವಿ. ಪ್ರೈಸ್ ಒಂದು ಡೌನ್ ಮೂವ್ಗೆ ಬರುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಅನ್ನು ನಾವು ನೋಡಿದಾಗ ಈ ಹಿಂದೆ ಯಾವುದೇ ರೆಸಿಸ್ಟೆನ್ಸ್ ಇರೋದಿಲ್ಲ. ಸ್ಟ್ರಾಂಗ್ ಒಂದು ಬ್ರೇಕ್ಔಟ್ ಕೊಟ್ಟು ಆದಮೇಲೆ ಈ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಪ್ರೈಸಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಆದ ನಂತರ ಒಂದಷ್ಟು ಚೇಂಜಸ್ ಅನ್ನು ಟ್ರೆಂಡ್ ರಿವರ್ಸಲ್ ಅನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಚಾರ್ಟ್ ಅನ್ನು ನಾವು ನೋಡ್ತಾ ಇದೀವಿ. ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಪ್ರೀವಿಯಸ್ ರೆಸಿಸ್ಟೆನ್ಸ್ ಅನ್ನು ಬ್ರೇಕ್ಔಟ್ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡ್ತಾ ಇತ್ತು. ನೆಕ್ಸ್ಟ್ ಡೇ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಪ್ರೀವಿಯಸ್ ಕ್ಯಾಂಡಲ್ 50% ಮಾರ್ಕ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮೇಷನ್ಗೆ ವೇಟ್ ಮಾಡಿದಾಗ ನೆಕ್ಸ್ಟ್ ಪ್ರೈಸ್ ಡೌನ್ ಸೈಡ್ ಈ ಲೋಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಶಾರ್ಪ್ ಪ್ರೈಸಲ್ಲಿ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ನಿಫ್ಟಿಯ ವೀಕ್ಲಿ ಚಾರ್ಟ್ ಅನ್ನು ನೋಡ್ತಾ ಇದೀವಿ. ಇಲ್ಲೊಂದು ಡಾರ್ಕ್ ಕ್ಲೌಡ್ ಕವರ್ ಕ್ರಿಯೇಟ್ ಆಗಿರುವಂಥದ್ದು. ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು. ಪ್ರೀವಿಯಸ್ ರೆಸಿಸ್ಟೆನ್ಸ್ ಅನ್ನು ಕೂಡ ಬ್ರೇಕ್ಔಟ್ ಮಾಡಿತ್ತು. ಇಲ್ಲೊಂದು ಸ್ಮಾಲ್ ಗ್ಯಾಪ್ ಅಪ್ ಇರುತ್ತೆ, ದೊಡ್ಡ ಗ್ಯಾಪ್ ಅಪ್ ಏನಿರುವುದಿಲ್ಲ.
ನೆಕ್ಸ್ಟ್ ಪ್ರೈಸ್ ಡೌನ್ ಬಂದ್ಕೊಂಡು ಪ್ರೀವಿಯಸ್ ಕ್ಯಾಂಡಲ್ 50% ಝೋನ್ಗಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ವೀಕ್ ಕೂಡ ಅದು ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಪ್ರೈಸರ್ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ಹಾಗೆ ನೆಕ್ಸ್ಟ್ ಇಲ್ಲೊಂದು ಕೂಡ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಎಕ್ಸಾಕ್ಟ್ಲಿ 50%ಗೆ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಇಲ್ಲಿ ತುಂಬ ದೊಡ್ಡ ಗ್ಯಾಪ್ ಅಪ್ ಮಾಡಿತ್ತು. ವೀಕ್ನ ಓಪನಿಂಗಲ್ಲಿ ದೊಡ್ಡ ಗ್ಯಾಪ್ ಅಪ್ ಇತ್ತು. ನೆಕ್ಸ್ಟ್ ಪ್ರೈಸ್ ಈ ಪ್ರೀವಿಯಸ್ ವೀಕ್ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಇತ್ತು. ಆ ಕ್ಯಾಂಡಲ್ 50%ಗೆ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ವೀಕ್ ಕೂಡ ಒಂದು ನೆಗೆಟಿವ್ ಕ್ಯಾಂಡಲನ್ನು ಮಾಡಿಕೊಂಡು ಬ್ರೇಕ್ ಡೌನನ್ನು ಮಾಡಿತ್ತು ಪ್ರೀವಿಯಸ್ ಕ್ಯಾಂಡಲ್ ಲೋ ಅನ್ನು. ಸೊ ನೆಕ್ಸ್ಟ್ ಅಲ್ಲಿ ಟ್ರೆಂಡಲ್ಲಿ ಒಂದು ಚೇಂಜಸನ್ನು ನಾವು ನೋಡ್ತೀವಿ. ಟ್ರೆಂಡ್ ಒಂದು ಡೌನ್ ಮೂವನ್ನು ಕೊಟ್ಟಿರೋದನ್ನು. ಇದು ಡಾರ್ಕ್ ಕ್ಲೌಡ್ ಕವರ್. ಇದೊಂದು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುವಂಥ ರಿವರ್ಸಲ್ ಪ್ಯಾಟರ್ನ್ ಆಗುತ್ತೆ. ಇದು ಬೇರಿಶ್ ಪ್ಯಾಟರ್ನ್ ಆಗುತ್ತೆ. ಇನ್ನೊಂದು ಬುಲ್ಲಿಶ್ ಪ್ಯಾಟರ್ನನ್ನು ನಾವು ನೋಡೋದಾದ್ರೆ ಪಿಯರ್ಸಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ಕಂಪ್ಲೀಟ್ಲಿ ಆಪೋಸಿಟ್ ಪ್ಯಾಟರ್ನ್. ಇದು ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಫಸ್ಟ್ ಕ್ಯಾಂಡಲ್ ಒಂದು ರೆಡ್ ಕ್ಯಾಂಡಲ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಒಂದು ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ. ಸೆಕೆಂಡ್ ಕ್ಯಾಂಡಲ್ ಒಂದು ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಏನಾಗಬೇಕಾಗುತ್ತೆ, ಗ್ಯಾಪ್ ಡೌನಲ್ಲಿ ಓಪನ್ ಆಗಬೇಕಾಗುತ್ತೆ. ಪ್ರೀವಿಯಸ್ ಕ್ಯಾಂಡಲ್ ಕ್ಲೋಸಿಂಗ್ಗಿಂತ ಗ್ಯಾಪ್ ಡೌನಲ್ಲಿ ಓಪನ್ ಆಗಬೇಕಾಗುತ್ತೆ. ಗ್ಯಾಪ್ ಡೌನಲ್ಲಿ ಓಪನಿಂಗನ್ನು ಕೊಟ್ಕೊಂಡು ಒಂದು ಪಾಸಿಟಿವ್ ಮೂವನ್ನು ಕೊಡಬೇಕಾಗುತ್ತೆ. ಪಾಸಿಟಿವ್ ಮೂವನ್ನು ಕೊಟ್ಕೊಂಡು ಪ್ರೀವಿಯಸ್ ರೆಡ್ ಕ್ಯಾಂಡಲ್ 50% ಮಾರ್ಕ್ಗಿಂತ ಮೇಲೆ ಬಂದು ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಕಂಪ್ಲೀಟ್ಲಿ ಆಪೋಸಿಟ್ ಡಾರ್ಕ್ ಕ್ಲೌಡ್ ಪ್ಯಾಟರ್ನ್ಗಿಂತ ಕಂಪ್ಲೀಟ್ಲಿ ಆಪೋಸಿಟ್ ಆದ ಒಂದು ಪ್ರಾಪರ್ಟೀಸನ್ನು ಇದು ಹೊಂದಿದೆ. ಗ್ಯಾಪ್ ಡೌನ್ ಓಪನ್, ಪ್ರೀವಿಯಸ್ ರೆಡ್ ಕ್ಯಾಂಡಲ್ಗಿಂತ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆಗಬೇಕಾಗುತ್ತೆ. ಪಾಸಿಟಿವ್ ಮೂವನ್ನು ಕೊಟ್ಕೊಂಡು ಪ್ರೀವಿಯಸ್ ರೆಡ್ ಕ್ಯಾಂಡಲ್ 50% ಮಾರ್ಕ್ಗಿಂತ ಮೇಲೆ ಬಂದು ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಇದು ಏನನ್ನ ಸಜೆಸ್ಟ್ ಮಾಡುತ್ತೆ, ಪ್ರೈಸ್ ಒಂದು ಡೌನ್ ಮೂವನ್ನು ಕೊಡ್ತಾ ಇತ್ತು, ಒಂದು ರೆಡ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿತ್ತು ಪ್ರೀವಿಯಸ್ ಡೇ. ನೆಕ್ಸ್ಟ್ ಡೇ ಕೂಡ ಬೇರ್ಗಳು ಪ್ರೈಸನ್ನು ಕಂಟ್ರೋಲ್ ತಗೊಂಡು ಗ್ಯಾಪ್ ಡೌನ್ ಓಪನ್ ಮಾಡ್ತಾರೆ. ಬಟ್ ಗ್ಯಾಪ್ ಡೌನ್ ಓಪನ್ ಮಾಡಿದ ನಂತರ ಬೇರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ. ಬುಲ್ಸ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಒಂದು ಪಾಸಿಟಿವ್ ನೋಟಲ್ಲಿ ಕ್ಲೋಸಿಂಗನ್ನು ಕೊಡ್ತಾರೆ. ಹಾಗಾಗಿ ಇಲ್ಲಿ ಬುಲ್ಸ್ಗಳು ಸ್ವಲ್ಪ ಕಂಟ್ರೋಲ್ನ ಹೊಂದಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಈ ಗ್ರೀನ್ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಪ್ರೈಸ್ ರೀಚ್ ಆದಾಗ, ಪ್ರೈಸ್ ಒಂದು ಕ್ಲೋಸಿಂಗನ್ನು ಕೊಟ್ಟಾಗ ನಾವಿಲ್ಲಿ ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು. ಒಂದು ಪಾಸಿಟಿವ್ ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು, ಬೈಯನ್ನು ಮಾಡ್ಬೋದು. ಇಲ್ಲೊಂದು ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರೈಸ್ ಒಂದು ಡೌನ್ ಮೂವನ್ನು ಕೊಡ್ತಾ ಇತ್ತು, ಒಂದು ಬ್ರೇಕ್ ಡೌನ್ ಅನ್ನು ಕೂಡ ಮಾಡುತ್ತೆ. ಒಂದು ಗ್ಯಾಪ್ನ ಮುಖಾಂತರ ಬ್ರೇಕ್ ಡೌನ್ ಅನ್ನು ಮಾಡುತ್ತೆ. ನೆಕ್ಸ್ಟ್ ಒಂದು ಬಿಗ್ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಡೇ ಪ್ರೈಸ್ ಅಗೇನ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಕ್ಲೋಸಿಂಗನ್ನು ಕೊಡುವಾಗ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಡುತ್ತೆ. ಪ್ರೀವಿಯಸ್ ಕ್ಯಾಂಡಲ್ 50% ಝೋನ್ಗಿಂತ ಮೇಲೆ ಬಂದು ಕ್ಲೋಸಿಂಗನ್ನು ಕೊಡುತ್ತೆ, ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ಡೇ ನಾವು ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿದಾಗ ಪ್ರೈಸ್ ಈ ಗ್ರೀನ್ ಕ್ಯಾಂಡಲ್ ಹೈಕ್ಕಿಂತ ಮೇಲೇ ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಪ್ರೈಸ್ ಒಂದು ನೆಗೆಟಿವ್ ಇತ್ತು, ಸ್ಟ್ರಾಂಗ್ ಗ್ಯಾಪ್ ಡೌನ್ ಮುಖಾಂತರ ಒಂದು ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿತ್ತು. ನೆಕ್ಸ್ಟ್ ಡೇ ಒಂದು ಪಾಸಿಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಬೇರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ. ನೆಕ್ಸ್ಟ್ ಒಂದು ಪಾಸಿಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಅದಾದ ನಂತರ ನಾವು ವೆಯ್ಟ್ ಮಾಡಿದಾಗ ಅಗೈನ್ ಈ ಗ್ರೀನ್ ಕ್ಯಾಂಡಲ್ ಹೈಕ್ಕಿಂತ ಅಥವಾ ಈ ಬ್ರೇಕ್ ಡೌನ್ ಕ್ಯಾಂಡಲ್ ಹೈಕ್ಕಿಂತ ಮೇಲೇ ಕ್ಲೋಸಿಂಗನ್ನು ಕೊಡುತ್ತೆ. ಇದು ಒಂದು ರಿವರ್ಸಲನ್ನು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಬುಲ್ಸ್ಗಳು ಕಂಟ್ರೋಲನ್ನು ತಗೊಂಡ್ರು ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಅದಾದ ನಂತರ ಪ್ರೈಸಲ್ಲಿ ಒಂದಷ್ಟು ದಿನ ರಿವರ್ಸಲನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಆ ಝೋನ್ ಒಂದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ, ಆ ಬ್ರೇಕ್ಔಟ್ ಝೋನ್ ಒಂದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಪ್ರೈಸ್ ಒಂದು ಅಪ್ ಮೂವನ್ನು ಕೊಡ್ತಾ ಹೋಗುತ್ತೆ. ಈ ರೀತಿ ನಾವು ಸೈಕಾಲಜಿನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದೊಂದು ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಅಲ್ಲಿ ಸೈಕಾಲಜಿ ಏನು ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ಟ್ರಾಂಗ್ ಬ್ರೇಕ್ ಡೌನ್ ಆದ ನಂತರ ಬೇರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಬೇಕಿತ್ತು, ಬೇರ್ಗಳು ಸ್ಟ್ರಾಂಗ್ ಇದ್ದರೆ. ಬಟ್ ಇಲ್ಲಿ ಬುಲ್ಸ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಒಂದು ಅಪ್ ಸೈಡ್ ಪುಷ್ ಮಾಡ್ತಾರೆ. ಬೇರಿಶ್ ಮೂಮೆಂಟಮ್ ಕಂಟಿನ್ಯೂಷನ್ ಆಗೋದಿಲ್ಲ. ಹಾಗಾಗಿ ಒಂದು ರಿವರ್ಸಲನ್ನು ನಾವು ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಚಾರ್ಟನ್ನು ನಾವು ನೋಡ್ತಿದ್ವಿ. ಪ್ರೈಸ್ ಒಂದು ಸ್ಟ್ರಾಂಗ್ ಬೇರಿಶ್ ಮೂವನ್ನು ಕೊಟ್ಕೊಂಡು ಡೌನ್ ಮೂವನ್ನು ಕೊಡ್ತಾ ಇತ್ತು. ಒನ್ ಡೇ ಇಲ್ಲಿ ಅಗೇನ್ ಒಂದು ಬ್ರೇಕ್ ಡೌನ್ ಅನ್ನು ಮಾಡುತ್ತೆ, ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಓಪನ್ ಆಗಿ ಒಂದು ಪಾಸಿಟಿವ್ ಕ್ಯಾಂಡಲನ್ನು ಕೊಟ್ಕೊಂಡು ಪ್ರೀವಿಯಸ್ ಕ್ಯಾಂಡಲ್ 50% ಮಾರ್ಕ್ಗೆ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಇಲ್ಲಿ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ 50%ಗೆ ಬಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ನಾವು ವೆಯ್ಟ್ ಮಾಡಿದಾಗ ಈ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಪ್ರೈಸ್ ಒಂದು ಕ್ಲೋಸಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ಪ್ರೈಸ್ನ ಟ್ರೆಂಡಲ್ಲಿ ಒಂದು ಸ್ಟ್ರಾಂಗ್ ರಿವರ್ಸಲ್ ಮೂವನ್ನು ನಾವು ನೋಡ್ತೀವಿ. ಈ ಲೋಕ್ಕಿಂತ ಕೆಳಗಡೆ ನಾವು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು. ಗ್ರೀನ್ ಕ್ಯಾಂಡಲ್ ಲೋಕ್ಕಿಂತ ಕೆಳಗಡೆ ಸ್ಟಾಪ್ ಲಾಸನ್ನು ಇಟ್ಕೊಂಡು ಬೈಯನ್ನು ಮಾಡ್ಬೋದು. ಯಾಕೆ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಬೋದು ಕೇಳಿದ್ರೆ, ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಈ ಝೋನಲ್ಲಿ ಬೈಯರ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಅಗೇನ್ ಈ ಲೋಕ್ಕಿಂತ ಕೆಳಗಡೆ ಸೆಲ್ಲರ್ ಪ್ರೈಸನ್ನು ಪುಷ್ ಮಾಡಿದ್ರು, ಬೈಯರ್ ಪ್ರೈಸನ್ನು ಪುಷ್ ಮಾಡಲಿಕ್ಕೆ ಬಿಟ್ಟರು ಅಂತ ಹೇಳಿದ್ರೆ ಬೈಯರ್ ಕಂಟ್ರೋಲನ್ನು ಕಳ್ಕೊಂಡ್ರು ಅಂತ ಅರ್ಥ. ಸೊ ಹಾಗಾಗಿ ಆ ಲೋಕ್ಕಿಂತ ಕೆಳಗಡೆ ನಾವು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು. ನೆಕ್ಸ್ಟ್ ಪ್ರೈಸಲ್ಲಿ ಒಂದು ರಿವರ್ಸಲ್ ಮೂವನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ, ಝೊಮ್ಯಾಟೊ. ಇಲ್ಲಿ ಕೂಡ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಆಗುತ್ತೆ. ಪ್ರೈಸ್ ಒಂದು ಬ್ರೇಕ್ ಡೌನ್ ಅನ್ನು ಮಾಡುತ್ತೆ. ನಾವಿಲ್ಲಿ ನೋಡ್ಬೋದು, ಇದೊಂದು ಸಪೋರ್ಟ್ ಆಗಿತ್ತು. ಇಲ್ಲಿ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಮುಖಾಂತರ ಬ್ರೇಕ್ ಡೌನ್ ಅನ್ನು ಮಾಡುತ್ತೆ. ನೆಕ್ಸ್ಟ್ ಅಗೇನ್ ಒಂದು ಬ್ರೇಕ್ ಡೌನ್ ಅನ್ನು ಮಾಡಿಕೊಂಡು ಪ್ರೈಸ್ ಕ್ಲೋಸಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಡೇ ಒಂದು ಪಿಯರ್ಸಿಂಗ್ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಬಟ್ ಡೌನ್ ಹೋಗಲ್ಲ. ಪ್ರೈಸ್ ಒಂದು ಅಪ್ ಅನ್ನು ಕೊಟ್ಕೊಂಡು ಪ್ರೀವಿಯಸ್ ಕ್ಯಾಂಡಲ್ 50% ಮಾರ್ಕ್ಗೆ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ಪ್ಯಾಟರ್ನ್ ಪ್ರಕಾರ ಅಟ್ಲೀಸ್ಟ್ 50%ಗಿಂತ ಮೇಲೆ ಕ್ಲೋಸಿಂಗ್ ಅನ್ನು ಕೊಡಬೇಕು. ಇಲ್ಲಿ ಎಕ್ಸಾಕ್ಟ್ಲಿ 50% ಕ್ಲೋಸಿಂಗನ್ನು ಕೊಟ್ಟಿದೆ. ನೆಕ್ಸ್ಟ್ ನಾವು ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿದಾಗ ನೆಕ್ಸ್ಟ್ ಈ ಝೋನ್ಗಿಂತ ಮೇಲೇ ಪ್ರೈಸ್ ಸಸ್ಟೈನ್ ಆಗಿದೆ. ಟ್ರೆಂಡಲ್ಲಿ ಒಂದು ಮೂವನ್ನು ನಾವು ನೋಡ್ತೀವಿ. ನಾವು ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಮಿನಿಮಮ್ 50% ಇರಬೇಕಾಗುತ್ತೆ. 50%ಗಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಬೆಟರ್, ಒಂದು ಪರ್ಫೆಕ್ಟ್ ಪ್ಯಾಟರ್ನ್ ಅಂತ ಹೇಳ್ತೀವಿ. 50% ಝೋನ್ಗಿಂತ ಮೇಲೆ ಬಂದು ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಈ ರೀತಿಯಾದಾಗ ನಾವಲ್ಲಿ ಟ್ರೆಂಡಲ್ಲಿ ಚೇಂಜಸನ್ನು ನಾವು ನೋಡ್ತೀವಿ. ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.